ಬನ್ನಿ ಹಾಕೋದಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಕೀಳೋದಕ್ಕೆ ಏನೇನು ತೊಗೋಬೇಕು ಅಂತ ನೋಡೋಣ. ಇವನೊಂದು ಕಿತ್ಕೊಂಡು ಹೋಗ್ತಾವೆ ನೋಡಿ, ಈ ಸೈಜಲ್ಲಿ ಇದಾವೆ ಅಲ್ಲೇ. ಇಂಥವನ್ನೆಲ್ಲ ಈಗ ಹಾಕ್ಬೋದು, ಬಟ್ ಇದು ತುಂಬ ದೊಡ್ಡದಾಯಿತು. ನೀಟುಗೆ ಬೇರೆ ಇದ್ದಂಗೆ ಎಬ್ಬೇಕು ಗೈಸ್. ಅದಕ್ಕೆ ಹೇಳೋದು ಗೈಸ್, ಮಾಡೋ ಕೆಲಸನ ಸುಮ್ಮನೆ ಮುಚ್ಕೊಂಡು ಮಾಡಬೇಕು ಅಂತ. ಏನೇನೋ ಮಾಡೋಕ್ಕೋದ್ರೆ ಹಿಂಗೆ ಆಗುತ್ತೆ. ವರ್ಷದಿಂದ ಕಾದು ಇವಾಗ ನಾವೇ ಮಾಡ್ತಿದ್ದೀವಿ. ಅದಕ್ಕೆ 1ರಿಂದ 3 ಅಡಿ ಇದೆ. ಕ್ಲೈಮ್ಯಾಕ್ಸಿಗೆ ಜಾಯಿನ್ ಆಗೋದು ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ಗೈಸ್, ಕೈಟ್ ಕಟ್ಟಿಂಗ್ ನೋಡಿ ಗೈಸ್. ಸಾಕು. ಇವಾಗ ಆಷಾಢ ಇರೋದಕ್ಕೆ ಗಾಳಿ ಜಾಸ್ತಿ. ಇವೆಲ್ಲ 6 ಅಡಿನೇ ಸುಳಿ ಎಲ್ಲ ಒಣಗೋ ಚಾನ್ಸಸ್ ಇರುತ್ತೆ. ಗೈಸ್ ನಿನ್ನೆ ನೀವು ನೋಡಿದ್ರಲ್ಲ, ನಿನ್ನೆ ಇದು ಇದೇ ಕಾಸ್ಟ್ಯೂಮಲ್ಲಿ ಇದ್ದೀನಿ ಹಂಗಂತ ನಿನ್ನೆನೇ ಅನ್ಕೋಬೇಡಿ. ಇದು ಅದ್ರ ಮಾರನೇ ದಿವಸ ಗುಂಡಿ ತೆಗ್ದಿದ್ವಲ್ಲ ನಿನ್ನೆ. ಈ ಗುಂಡಿ ತೆಗೆದು ಅದ್ರ ಮಾರನೇ ದಿವಸ ಬೆಳಗ್ಗೆ ಬರೋಣ ಅಂದ್ಕೊಂಡು ಬೆಳಗ್ಗೆಯಿಂದ ಸೋನೆ ಹಾಂ ನಿನ್ನೆ ನೋಡ್ದಂಗೆ ನೀವು ಗುಂಡಿ ತೆಗ್ದಿದ್ವು. ಇವತ್ತು ಕೂಡ ನಮ್ಮ ಮಚ್ಚ ಅವನೇ ಹಾಯ್ ಮಾಡಲ್ಲ. ಹಾಯ್ ಗಾಯ್ಸ್. ಇವತ್ತು ನೋಡಿ ಗೈಸ್, ನಾವೇ ಕೀಳ್ತಾ ಇದ್ದೀವಿ. ಎಷ್ಟು ನೀಟಾಗಿ ಕೀಳ್ತಾ ಇದ್ದೀವಿ. ಇನ್ನೂ ಕಾಯೆಲ್ಲ ಇದ್ದಾವೆ. ಆಲೇ 2 ಟ್ರೈ ಮಾಡಿದ್ದೀವಿ, ಹಾಕಿದ್ದೀವಿ ನೋಡಿ. ಇಲ್ಲಿ ಇದು 3ನೇ ಗಿಡ ಎಲ್ಲ ಹಾಕ್ಬಿಟ್ಟು ಬನ್ನಿ ಹಾಕೋದಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಕೀಳೋದಕ್ಕೆ ಏನೇನು ತೊಗೋಬೇಕು ಅಂತ ನೋಡೋಣ. ಇವನೊಂದು ಕಿತ್ಕೊಂಡು ಹೋಗ್ತಾವೆ ನೋಡಿ, ಈ ಸೈಜಲ್ಲಿ ಇದ್ದಾವೆ ಅಲ್ಲೇ. ಇದನ್ನು ಹೋಗುಣಿಗೆ ಹಾಕ್ಬೇಕಾಗಿತ್ತು ಗೈಸ್, ಸೀದಾ ಮರಗಳು ಇಲ್ದಿತ್ತಾಗ ಅದಕ್ಕೆ ಹಾಕ್ಬೋದು. ಅಷ್ಟು ದೊಡ್ಡದಾಗಿ ಬೆಳೆದವು ನೋಡಿ. ಈ ಕಡೆ ಎಷ್ಟು ದೊಡ್ಡದಾಗಿ ಬೆಳೆದೈತಿದೆ. ಅಲ್ಲೇ ಪಿಪಿ ಕರಿನೇ ಹೊಡೆದ್ಬಿಟ್ಟೈತಿ. ಅಲ್ಲಿ ಹಾಕಿರೋ ಸುಸಿ ಅಷ್ಟೇ ಐತಿ. ಇದು ಅಷ್ಟು ಇದು ನೋಡಿ, ಅಷ್ಟು ಉದ್ದ ಐತೆ. ಇಂಥವನ್ನೆಲ್ಲ ಈಗ ಹಾಕ್ಬೋದು, ಬಟ್ ಇದು ತುಂಬ ದೊಡ್ಡದಾಯಿತು. ಇದು ನೋಡೋಣ, ಯಾವ್ದಾರು ಹೋಗುಣಿಗೆ ಹಾಕ್ಬಿಡ್ತೀನಿ ಅನ್ನಿಸ್ತೈತೆ. ಅದು ಹಂಗಿರ್ಲಿ ಬಾಯಿಲಿ. ಅದು ಬಿಡು ಕೈಯ. ಅದನ್ನ ಹೋಗುಣಿಗೆ ಅಲ್ಲೇ ತೆಗಿಸ್ಬಿಟ್ಟು ಹಾಕ್ತೀನಿ. ಅದನ್ನ ಅಷ್ಟೊಂದು ದೊಡ್ಡದಾಯ್ತದು. ಎಲ್ಲವೂ ದೊಡ್ಡವಾಗ ಗೈ ಸಾಲೆ. ಎಲ್ಲಾನು ಕಟ್ ಮಾಡಿಬಿಡೋಣ ಅಷ್ಟೇ. ಕಟ್ ಮಾಡಿ ಸಣ್ಣ ಮಾಡೋಣ ಬನ್ನಿ. ಅಂದರೆ ಅದೊಂದು ಪ್ರಿಕಾಷನ್ಸ್ ಐತೆ. ಅಲ್ಲಿ ಕಟ್ ಮಾಡಿದ್ದೀನಿ ನೋಡಿ, ಅಲ್ಲಿ ತುದಿನ ಇದರಲ್ಲಿ ಆ ಥರ ತುದಿ ಕಟ್ ಮಾಡಿಬಿಟ್ರೆ ಗರಿಗಳನ್ನ ಸ್ವಲ್ಪ ಸಣ್ಣವಾಗ್ತವೆ ನೋಡಿ. ಇವನು ಈ ಥರ ಎಪ್ತಾ ಇದ್ದಾನೆ. ನೀಟುಗೆ ಬೇರೆ ಇದ್ದಂಗೆ ಎಬ್ಬೇಕು ಗೈಸ್. ಒಬ್ರು ಎಪ್ತಾ ಇದ್ರೆ ಒಬ್ರು ಕಿತ್ಕೋಬೇಕು ಹಿಂಗೆ. ಕೆಳಗೆಲ್ಲ ಮಳ್ಳೆಲ್ಲ ಹಾಕಿದ್ವು ಗೈಸ್. ಮಳ್ಳೆಲ್ಲ ಹಾಕಿರೋದಕ್ಕೆ ಇಷ್ಟು ಈಸಿಯಾಗಿ ಬರ್ತಾವೆ ನೋಡಿ. ಒಂದು 25 ಗುಂಡಿ ತೋಡಿದ್ದೀವಿ. ಅದರೊಳಗೆ ಆದರೆ ಬೆಸ್ಟು ನೋಡಿ. ಬನ್ನಿ ಗೈಸ್, ಇಲ್ಲಿ ಬೆಳೆದಿರೋವೆಲ್ಲ ಓಕೆ. ಇದ್ರೊಳಗೆ ಏನಿರುತ್ತೆ ಅಂತ ನೋಡ್ಬೇಕೀಗ. ಅಯ್ಯ ನೀರೈತೆ ಗೈಸ್ ಇದ್ರೊಳಗೆ. ಏನಿಲ್ಲ. ಅದಕ್ಕೆ ಹೇಳೋದು ಗೈಸ್, ಮಾಡೋ ಕೆಲಸನ ಸುಮ್ಮನೆ ಮುಚ್ಕೊಂಡು ಮಾಡಬೇಕು ಅಂತ. ಏನೇನೋ ಮಾಡೋಕ್ಕೋದ್ರೆ ಹಿಂಗೆ ಆಗುತ್ತೆ. ಸ್ಮೆಲ್ಲು ಫುಲ್ಲು ಗೈಸ್. ಒಂದು ವಿಷಯಕ್ಕೆ ಯಾರನ್ನೂ ಕಾಯಬಾರ್ದು ಗೈಸ್, ಟ್ರೈ ಯಾರು ಮಾಡಬೇಕು ನೋಡಿ. ನಾವೇ ಟ್ರೈ ಮಾಡೋದು, ನಾವೇ ಮಾಡ್ತಾಯಿದ್ದೀವಿ. ಏನು ಹೇಳಿ ನಂದ? ಇವಾಗ ನಾವೇ ಟ್ರೈ ಮಾಡಿ ಇವಾಗ ನಾವೇ ಹಾಕಿ ನಾವೇ ಮುಗಿಸ್ತೀವಿ ಅಷ್ಟೇ. ಎಷ್ಟು ದಿನದಿಂದ ಬನ್ನಿ 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 ಅಂತ ಯಾರನ್ನೂ ಕರಿಬಾರ್ದು. ಮಾಡಕ್ಕ ವರ್ಷದಿಂದ ಕಾದು ಇವಾಗ ನಾವೇ ಮಾಡ್ತಿದ್ದೀವಿ. ಇವಾಗ ನೋಡಿ, ನಾವೇ ಕಿತ್ತಿದ್ದಕ್ಕೆ ಎಷ್ಟು ನೀಟು ಕೀಳ್ತಾ ಇದ್ದೀವಿ ಅಂದರೆ ನೋಡಿ, ಎಷ್ಟು ಈಸಿಯಾಗಿ ಬರ್ತವೆ. ಏನಂತೀಯ ಮರಿ? ಆರಾಮ ಬರ್ತವೆ. ಇದನ್ನ ಟ್ರೈಯೇ ಮಾಡಿರಲಿಲ್ಲ ಗೈಸ್ ನಾವು ಇಷ್ಟು ದಿನ. ಯಾರು ಜ್ಞಾನಿಗಳು ಬರಲಿ, ತಿಳಿದಿರೋರು ಬರಲಿ, ಇಷ್ಟು ವರ್ಷ ಸಾಕಿರೋದು ಗಿಡ ಹಾಳು ಮಾಡೋದು ಬೇಡ ಅಂತ ಟ್ರೈ ಕೂಡ ಮಾಡ್ದಂಗೆ ನಾವು ಮಾಡಿರೋ ತಪ್ಪದು. ಇನ್ಮೇಲೆ ಯಾವತ್ತೂ ಹಿಂಗೆ ಮಾಡಲ್ಲ. ಇನ್ಮೇಲೆ ಫುಲ್ ಇದೇ ಥರ ಎಲ್ಲ ಟ್ರೈ ಮಾಡ್ತೀವಿ, ಏನೇನು ಬಿಡಲ್ಲ. ಬರೀ ಎಲ್ಲ ಟ್ರೈ ಮಾಡ್ತಾ ಇರ್ಬೇಕು ಜೀವನದಲ್ಲಿ. ನಾವೇ ಮಾಡ್ತೀವಿ ಎಲ್ಲದನ್ನು. ಮನುಷ್ಯ ನಾವು ಮಾಡಿದೆ, ಅವರ ಮನುಷ್ಯ ತಾನೇ ಮಾಡೋರು. ಬನ್ನಿ ನಾವೇ ಮಾಡೋಣ. ನೀವು ಯಾವತ್ತೇ ಹೋಗುಣಿ ಅಂದರೆ ಯಾವತ್ತೇ ಸಸಿ ಪ್ಲಾಂಟೇಶನ್ ಈ ಥರ ಮಾಡಬೇಕು ಅಂದರೆ ಕೆಳಗೆ ಮಳ್ಳ ಹಾಕಿ, ಆಮೇಲೆ ನಿಮಗೆ ಎಷ್ಟು ಬೇಕು ಅಂತ, ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅದಕ್ಕಿಂತ ಸ್ವಲ್ಪ ಒಂದು 10 ಜಾಸ್ತಿನೇ ಹಾಕಿರಿ. 50ಕ್ಕಿಂತ ಒಂದು 10 ನೋಡಿ. ಈ ಥರ ಎಲ್ಲವೂ ಎಲ್ಲವೂ ಬಂದಿರಲ್ಲ. ಈ ಥರ ಇಲ್ಲಿ ಈ ಥರ ಒಂದೊಂದು ಕಾಯಲ್ಲೇ ಹೋಗಿರ್ತವೆ ನೋಡಿ. ಇವು 3 ಹೋಗವು ಇಲ್ಲೇ ಒಂದೇ ಹತ್ರ ಈ ಥರ ಆಗಿರುತ್ತೆ. ಇದು ಮಿಕ್ಕಿದ್ದು ಯಾವ್ದು ಬಂದ್ರೂ ಓಕೆ, ಚೆನ್ನಾಗಿ ಬರಬೇಕು. ಅಂದರೆ ಒಳ್ಳೆ ಮರದವು ಕಾಯಿ ಸೆಲೆಕ್ಷನ್ ಮಾಡಬೇಕು. ಫೈನಲಿ ಕೆಲಸ ಮುಗಿಸಿದ್ದೀವಿ ಗೈಸ್. ಇವಾಗ ನೋಡಿ, ಇನ್ನೂ ಅಲ್ಲಿದ್ದಾವೆ. ಅವು ಇಲ್ಲಿಗೆ ಬೇಕು ಸ್ವಲ್ಪ ಹೋಗುಣಿ ಇದ್ದಾವಲ್ಲ ನೋಡಿ. ಈ ಥರ ಹೋಗಿರೋಕ್ಕೆಲ್ಲ ಹಾಕ್ತೀವಿ. ನಮ್ಮ ಬ್ರೋ ಹೊರಟಿದ್ದಾರೆ. ಬಾಯ್ ಗೈಸ್. ಹಾಂ ಫೈನಲಿ ಮುಗಿಸಿದ್ದೀವಿ ಇವತ್ತು. ಹಾಂ
ನಾಳೆ ನಾಳೆದೇನಿದ್ರು ನಾಳೆ ಅಪ್ಡೇಟ್ ಮಾಡ್ತೀವಿ. ಹಾ. ನಾಳೆ ಸಿಗೋಣ, ಬಾಯ್. ಇವತ್ತಿಷ್ಟೇ ಮುಗೀತು, ಮತ್ತೆ ಸಿಗಲ್ಲ. ಇವತ್ತಿನ ಕತೆ ಮುಗೀತು. ಹಾ. ನಾಳೆ ಇಷ್ಟೇ ಗೈಸ್, ಇವತ್ತು ಏನು ಕೆಲಸ ಮಾಡಿಲ್ಲ, ಇಷ್ಟೇ. ಇವತ್ತು ಎಷ್ಟು ಬಿದ್ದಾವೆ ನೋಡೋಣ ಬರ್ರಿ ಇವಳು. ಇವತ್ತೊಂದು ಎಕ್ಸ್ಟ್ರಾ ಆಗೈತೆ ಗೈಸ್, ಇವತ್ತು ಒಂದಳು ಎಕ್ಸ್ಟ್ರಾ ಆಗಿದೆ. ಮೇಲೆ ದಾರ ಐತೆ, ದಾರ ತಂದುಬಿಟ್ಟು ಎಲ್ಲ ಕಟ್ಬಿಟ್ಟು ಮುಗ್ಸೋಣ ಬರ್ರಿ. ಅದನ್ನೆಲ್ಲ ಅದ್ರದ್ದು ಕೆಲಸ ಸ್ಟಾರ್ಟ್ ಮಾಡಿದ್ದೀವಲ್ವ, ಎಂಡ್ ಮಾಡಿಬಿಡೋಣ. ಅವಕ್ಕೆಲ್ಲ ದಾರ ಕಟ್ಟಬೇಕಿನ್ನ. ಆ ಗರಿ ಎಲ್ಲ ಬನ್ನಿ ತೋರಿಸ್ತೀನಿ ಇವಾಗ ಏನು ಮಾಡ್ತೀನಿ ಅಂತ. ಅವನು ಹೋದ ಗೈಸ್. ಇವಾಗ ಇದೆಲ್ಲ ಈ ಥರ ಇದೆಯಲ್ಲ, ಇವಾಗ ಆಷಾಢ ಬೇರೆ ನೋಡಿ. ಇವಾಗ ಆಷಾಢ ಇರೋದಕ್ಕೆ ಗಾಳಿ ಜಾಸ್ತಿ. ಇವೆಲ್ಲ ಹಾರಾಡಿನೇ ಸುಳಿ ಎಲ್ಲ ಒಣಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಸೇಫ್ಟಿ ಮೆಷರ್ 1ರಿಂದ 1 ಅಡಿ ಇರಬೇಕು ಗೈಸ್. ಯಾಕಂದರೆ ಇದು ಇನ್ನೂ ಸ್ವಲ್ಪ ದೊಡ್ಡದಾಗೇ ಆಗುತ್ತೆ ನೆಕ್ಸ್ಟ್ ಇಯರ್ ಅಬ್ಸಲ್ಯೂಟ್ಲಿ. ಅಂದರೆ ನೆಕ್ಸ್ಟ್ ಇಯರ್ ಇದಕ್ಕಿಂತ ದೊಡ್ಡದಾಗುತ್ತೆ ನೋಡಿ. ಈಗಲೇ ಇಷ್ಟು ದೊಡ್ಡದಿದೆ ಒಂದೊಂದು, ಇವೆಲ್ಲ ಸಣ್ಣದಿದೆ. ಈಗ ದೊಡ್ಡದಿರೋದು ಇನ್ನೂ ದೊಡ್ಡದಾದರೆ ನಮಗೆ ತಗೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಸುತ್ತ ಓಡಾಡೋ ಅಷ್ಟಾರು ಜಾಗ ಇರಬೇಕು ಗೈಸ್. ನೋಡಿ ಮಿನಿಮಮ್ ಇಷ್ಟು ಇರಲೇಬೇಕು. ಈಗ ಇಲ್ಲಿಂದ ಹೊಡಿತೀನಿ, ಅದಕ್ಕೆ ಹಿಂಗೆ ಸುತ್ತ ಎಪ್ತೀನಿ ಅಂದ್ರೂ ಜಾಗ ಬೇಕೇ ಬೇಕು. ಅದಕ್ಕೆ 1ರಿಂದ 3 ಅಡಿ ಇದೆ. ಬನ್ನಿ ನೋಡೋಣ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ತುದಿ ಎಲ್ಲ ಇದೆಯಲ್ಲ, ಇದು ಜಾಸ್ತಿ ಉದ್ದ ಇದ್ದರೆ ಸುಮ್ಮನೆ ಗಾಳಿಗೆಲ್ಲ ಓಡಾಡ್ತಾ ಇರುತ್ತೆ. ಆಮೇಲೆ ಈ ಥರ ಬ್ಯಾಕ್ಟೀರಿಯಾ ಎಲ್ಲ ಜಾಸ್ತಿ ಈ ಗರಿನೇ ಒಣಗೋಗುತ್ತೆ. ಅದಕ್ಕೇ ಗರಿ ಎಲ್ಲ ಅರ್ಧ ಕಟ್ ಮಾಡ್ತೀನಿ. ಗೊಬ್ಬರ ಇರೋದ್ರಿಂದ ವೀಡಿಯೋ ನಾನೇ ಮಾಡಬೇಕು. ಸೊ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ದಾರನೂ ತಂದಿದ್ದೀನಿ, ದಾರನೂ ಕಟ್ಬಿಡ್ತೀನಿ. ಇದೆಲ್ಲ ಹಿಂಗೆ ಅಗ್ಲಿಕೊಂಡಿರೋದಕ್ಕಿಂತ ಸ್ವಲ್ಪ ಕಟ್ಬಿಟ್ರೆ ಬಿಗ್ಗಿಯಾಗಿ ನಿಂತಿರುತ್ತೆ, ಅಗ್ಲಿಕೊಂಡಿರೋದಕ್ಕಿಂತ. ಅದಕ್ಕೇ ಬನ್ನಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ಗೊದ್ದ ಎಲ್ಲ ಹತ್ತೋ ಚಾನ್ಸಸ್ ಇರುತ್ತೆ ಗೈಸ್. ನೋಡಿ ಇಲ್ಲೆಲ್ಲ ಗೊದ್ದ ಓಡಾಡ್ತಾ ಇತ್ತಲ್ಲ, ಈ ಥರ ಗೊದ್ದ ಹತ್ತೋ ಚಾನ್ಸಸ್, ಗೊದ್ದ ಇರುವೆ ಅವೆಲ್ಲ ಹತ್ತೋ ಚಾನ್ಸಸ್ಸು. ಆಮೇಲೆ ಆ ಗಿಡ ಅದರಿಂದ ಒಣಗೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಸೇಫ್ಟಿ ಪ್ರಿಕಾಷನ್, ಅದಕ್ಕೆಲ್ಲ ಇರುವೆ ಔಷಧಿ ತಂದಾಕಬೇಕು. ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ತಂದಾಕಬೇಕು ಅಂತ. ಗೈಸ್ ಇವಾಗ ಮುಗಿದು ಗೈಸ್, ಹಾಕ್ಬಿಟ್ಟು ನೋಡಿ ಔಟ್ಪುಟ್ ಈ ಥರ ಇದೆ. ಕೂಲ್ ಇರಿಟೇಷನ್ ಆಗ್ತಿದೆ ಅಂತ ಕಟಿಂಗ್ ಮಾಡ್ಸ್ಕೊಂಬಂದು. ಕೂದಲು ಇರಿಟೇಷನ್ ಅಲ್ಲ, ಕಾಲೇಜಿಗೆ ಹೋಗ್ತಾವ ಇವತ್ತಿಂದ. ಕಾಲೇಜಿಗೆ ಅಂತ ಅಲ್ಲ, ಕೂದಲು ಸ್ವಲ್ಪ ಇರಿಟೇಷನ್ ಆಗ್ತಿತ್ತು ಶೆಕಿಗೆ, ಹಂಗಾಗಿ ಕಟಿಂಗ್ ಮಾಡ್ಸ್ಕೊಂಬಂದೆ. ಇವ್ನು ಯಾರಂತ ಗೊತ್ತಾಯ್ತಲ್ವಾ ಗೈಸ್? ಗೊತ್ತಾಗಿರುತ್ತೆ. ಅಷ್ಟೊಂದೇನು ಚೇಂಜ್ ಕಾಣ್ತಿಲ್ಲ ಅನ್ಸುತ್ತೆ. ನೋಡಿ ಇವಾಗ ಹೆಂಗೆ ಕಾಣಿಸ್ತಾವೆ. ಎಲ್ಲ ದಾರ ಕಟ್ಟಿದ್ದೀವಿ, ಎಲ್ಲ ಮೇಲ್ಗಡೆದೆಲ್ಲ ಕಟ್ ಮಾಡಾಕಿದ್ದೀವಿ. ಕೆಳಗಿರೋದು ಅಷ್ಟೊಂದು ಗರಿ ಎಲ್ಲ ಬಿಟ್ಟಿಲ್ಲ ಮೇಲ್ಗಡೆಗೆ. ಒಂದೆರಡು ಬಿಟ್ಬಿಟ್ಟಿದ್ದೀವಲ್ಲ. ಒಂದೆರಡು ಅಷ್ಟೇ ಬಿಟ್ಟಿರೋದು. ಈ ಕಡೆ ನೋಡಿ, ಇದು ಕರೆಕ್ಟಾಗಿ ಕಟ್ ಮಾಡಿದ್ದೀವಿ. ಈ ಥರ ಕಟ್ ಮಾಡಬೇಕೆಲ್ಲ, ಅದನ್ನು ಇನ್ನೂ ಮಾಡ್ತೀವಿ. ಇವಾಗ ಒಟ್ಟಾಸ್ ಬಿಡೋದು ಗೈಸ್. ಇವಾಗ ಒಟ್ಟಾಸ್ದಿರೋದ್ರ ಕಾರಣ ಬೇಗ ಹೋಗ್ತಾಯಿದ್ದೀವಿ ಮನೆಗೆ. ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಇದಾವಲ್ಲ, ಅವನ್ನು ರೆಡಿ ಮಾಡಿಕೊಂಡು ಮಿಕ್ಕಿದೆಲ್ಲ ನೆಕ್ಸ್ಟು ಫಸ್ಟ್ ಊಟ. ಬರೀ ಊಟ ಮಾಡ್ಕೊಂಬರೋಣ. ಬೈ.